ಮಮ್ಮಿ, ನನ್ಗೆ ನಿದ್ದೆ ಬರ್ತಿದೆ. ನನಗೆ ಚಳಿ ಆಗ್ತಿದೆ. ಅರೇ ಬಾರೆ ನನ್ನ ಮುದ್ದು ಮಗಳೇ, ಬಾ ನನ್ ಜೊತೆ ಮಲ್ಕೋ. ಬಾ ಅಮ್ಮ, ನಾನು ನಿಂಗೆ ಕತೆ ಹೇಳ್ತೀನಿ, ಈಗ ಬರ್ತೀಯಾ? ಆಗ ನಿಂಗೆ ಒಳ್ಳೆ ನಿದ್ರೆ ಬರುತ್ತೆ. ಅರೇ ಬೇಡ ಬೇಡಿ, ಅವಳಿಗೆ ಚಳಿ ಆಗ್ತಿದ್ಯಂತೆ. ಅವಳಿಗೋಸ್ಕರ ಹೊಸ ಬೆಡ್ಶೀಟ್ ಏನಾದ್ರೂ ತಗೊಂಡ್ ಬನ್ನಿ. ಎರಡಿಲ್ಲಾಂದ್ರೂ ಪರವಾಗಿಲ್ಲ, ಒಂದಾದ್ರೂ ತಗೊಂಡ್ ಬನ್ನಿ. ಮೋನಿಕಾ ಸೋನಿಕಾ ಇಬ್ರು ಮಲ್ಕೊಳಕ್ಕೆ ಯೂಸ್ ಆಗತ್ತೆ. ಯಾವಾಗ್ಲೂ ದುಡ್ಡಿಲ್ಲ ಅಂತ ಅಳೋದ್ ಮಾತ್ರ ಗೊತ್ತಾಗತ್ ನಿಮ್ಗೆ. ಅರೆ ದೇವ್ರೆ, ಏನ್ ನೋಡಿ ನನ್ನಪ್ಪ ಇವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರಂತ ಗೊತ್ತಿಲ್ಲ. ಸುಮ್ನೆ ಇರ್ತೀಯ ಸ್ವಲ್ಪ? ಮಕ್ಳು ಕೂಡ ಇಲ್ಲೇ ಇದಾರ್ ಕಣೆ. ನಾನ್ ಯಾಕೆ ಬಾಯಿ ಮುಚ್ಕೋಬೇಕು? ಇವ್ರಿಬ್ಬರಿಗೂ ಗೊತ್ತಾಗ್ಲಿ ಅವ್ರ ಅಪ್ಪನ್ಗೆ ಒಂದ್ ಬೆಡ್ಶೀಟ್ ತಗೊಳಕ್ ಕೂಡ ಯೋಗ್ಯತೆ ಇಲ್ಲ ಅಂತ. ಅಮ್ಮ ಚಳಿ ಏನಿಲ್ಲ, ಅಪ್ಪನ್ ಜೊತೆ ಜಗಳ ಮಾಡ್ಬೇಡ ಅಮ್ಮ. ನಿಜವಾಗ್ಲೂ ನಮ್ಗೆ ಚಳಿ ಇಲ್ಲ ಅಮ್ಮ. ಬಾಯಿ ಮುಚ್ಚು. ನಿನಗ್ ಚಳಿ ಆಗಿಲ್ಲ ಅಂದ್ರೆ ಏನು? ನನಗ್ ತುಂಬಾ ಚಳಿ ಆಗ್ತಾ ಇದೆ. ಅಮ್ಮ ಸರಿಯಾಗಿ ಹೇಳ್ತಿದಾರಪ್ಪ. ಒಂದು ದೊಡ್ಡ ಕಂಬ್ಳಿ ಒಂದು ತಗೊಂಡ್ ಬಂದು ಕೊಡಿ. ನಿರ್ಮಲಾ ಮತ್ತೆ ಬೋಲಾಗೆ ಇಬ್ಬರು ಮಕ್ಕಳಿದ್ರು, ಸೋನಿಕಾ ಮೋನಿಕಾ. ಸೋನಿಕಾ ತುಂಬಾನೇ ಅರ್ಥ ಮಾಡ್ಕೋತಿದ್ಲು, ಆದ್ರೆ ಮೋನಿಕಾ ಅದಕ್ಕೆ ಆಪೋಸಿಟ್. ಅವ್ರ ಅಮ್ಮನ್ ತರನೇ ಇದ್ಲು, ದೊಡ್ಡ ಹಠಮಾರಿ. ಒಂದು ಕಾಲದಲ್ಲಿ ಬೋಲಾ ಹತ್ರ ಕೂಡ ಸ್ವಂತ ಅಂಗಡಿ ಇತ್ತು. ಅದನ್ ನೋಡಿನೇ ಅವ್ರ ಅಪ್ಪ ಮದ್ವೆಗೆ ಒಪ್ಕೊಂಡು ಅವರಿಬ್ರಿಗೂ ಮದ್ವೆ ಮಾಡ್ಕೊಡ್ತಾರೆ. ಒಂದಿನ ಸಡನ್ ಆಗಿ ಬೋಲಾ ಅಂಗಡಿಗೆ ಬೆಂಕಿ ಹಚ್ಕೊಳತ್ತೆ. ಎಲ್ಲ ನಾಶವಾಗ್ಬಿಡುತ್ತೆ. ಬೋಲಾ ಮತ್ತೆ ಹೆಂಡತಿ ಮಕ್ಕಳು ಒಂದು ಚಿಕ್ಕ ಗುಡಿಸಲಲ್ಲಿ ಜೀವಿಸ್ತಿದ್ರು. ನಿರ್ಮಲಾ, ಮಕ್ಳೆಲ್ಲಿದಾರಮ್ಮ? ಸ್ಕೂಲ್ಗೆ ಹೋಗೋವ್ರೆ. ಒಳ್ಳೇದಾಯ್ತು ಬಿಡು. ಏನ್ ಒಳ್ಳೇದು? ಇಬ್ರು ಸರ್ಕಾರಿ ಸ್ಕೂಲ್ಗೆ ಹೋಗ್ತಾವ್ರೆ. ಮೋನಿಕಾ ಹೇಳ್ತಿದ್ಲು, ಅಲ್ಲಿ ಟೀಚರ್ಸು ಬರಲ್ಲ ಅಂತ, ಏನು ಹೇಳ್ಕೊಡೋದ್ ಕೂಡ ಇಲ್ಲ ಅಂತೆ. ಓಹೋ ನಿರ್ಮಲಾ, ನಿನಗೆ ಗೊತ್ತೇ ಇದೆ ಅಲ್ವಾ, ನಾವು ಮೊದ್ಲಿನಾಗೆ ಇಲ್ಲ ಕಣೆ. ನಮ್ಮತ್ರ ಮೊದ್ಲಿನಾಗೆ ಅಂಗಡಿನೂ ಇಲ್ಲ, ಮತ್ತೆ ಅಷ್ಟು ದುಡ್ಡು ಬರಲ್ಲ. ಅರೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಅಂಗಡಿ ಹೋಯ್ತು, ಅದು ಇದು ಅಂದ್ರೆ ನಮ್ಗೇನ್ ಗ್ರಹಚಾರ ರೀ? ನೋಡಿ, ಇದಕ್ ಮುಂಚೆ ನಾನ್ ಈ ರೀತಿ ಎಲ್ಲ ಬದುಕಿದ್ದಿಲ್ಲ. ನನ್ ಮಕ್ಳು ಬದುಕ್ಬೇಕಂತ ನಂಗೆ ಇಷ್ಟ ಇಲ್ಲ. ಯಾಕೆ ಹೇಳ್ತಾ ಇದ್ಯಾ ಹಾಗೆ? ನಂಬಿಕೆ ಇಲ್ವಾ ನನ್ ಮೇಲೆ? ನಂಬಿಕೆನಾ? ಅದು ಕೂಡ ನಿಮ್ಮೇನಾ? ನೋಡಿ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ, ನನ್ಗೆ ನಿಮ್ ಜೊತೆ ಜೀವನ ಸಾಗ್ಸಕ್ಕೆ ಇಷ್ಟ ಇಲ್ಲ. ಮತ್ತೆ ಮಕ್ಕಳನ್ನ ಕೂಡ ನಿಮ್ ಜೊತೆ ಬಿಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಷ್ಟೇ. ಹಾಗೆ ಹೇಳ್ಬೇಡ ನಿರ್ಮಲಾ, ನೀವಿಲ್ದೆ ನಾನು ಹೇಗಿರೋದೇಳು? ನನಗೆ ಸ್ವಲ್ಪ ಟೈಮ್ ಕೊಡು. ನೋಡ್ ನೀನು, ನಾನು ಕಷ್ಟಪಡ್ತೀನಿ ಕಣೆ, ಮತ್ತೆ ಎಲ್ಲ ಸರಿ ಮಾಡ್ತೀನಿ. ಬೋಲಾ ನಿರ್ಮಲಾ ಮುಂದೆ ಕೈ ಜೋಡಿಸಿ ನಿಂತಿರ್ತಾನೆ. ಆಚ್ ಕಡೆ ಮಕ್ಕಳು ನೋಡ್ತಾ ಇರ್ತಾರೆ ಎಲ್ಲಾನು. ಮೋನಸೋನಾ ಬನ್ನಿ, ಇಬ್ರು ನಿಮ್ಮ ಡ್ರೆಸ್ಸಸ್ ಪ್ಯಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಮ್ ಮನೆಗೆ ಹೋಗ್ಬಿಡಣ. ಇನ್ಮೇಲೆ ಅಲ್ಲೇ ಇರೋಣ. ಅಲ್ಲಿ ನಿಮ್ಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ, ಆಯ್ತಾ? ನಿರ್ಮಲೆ ಹೇಳಿದ ತಕ್ಷಣ ಮೋನಿಕಾ ಅಂತೂ ರೆಡಿ ಆಗ್ತಾ ಇರ್ತಾಳೆ. ಆದ್ರೆ ಸೋನಿಕಾ ಮಾತ್ರ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ ಬೇಡ ಅಮ್ಮ, ಅಪ್ಪನ್ನ ಈ ರೀತಿ ಬಿಟ್ಟು ಹೋಗೋದು ಒಳ್ಳೇದಲ್ಲ. ಅವ್ರ ಜೊತೆ ಸಪೋರ್ಟಿವ್ ಆಗಿರ್ಬೇಕು. ನೋಡು ಸೋನಾ, ನೀನ್ ನನಗ್ ಹೇಳ್ಬೇಡ. ನೀನು ನನ್ ಜೊತೆ ಬರ್ಬೇಕಂತ ಅನ್ಕೊಂಡ್ರೆ ಬಾ, ಇಲ್ಲಾಂದ್ರೆ ನಿಮ್ಮ ಅಪ್ಪನ ಜೊತೆ ಈ ಮನೆಯಲ್ಲೇ ಇರು. ನನ್ಗಿಲ್ಲಿ ಏನೂ ಕಷ್ಟ ಇಲ್ಲ ಅಮ್ಮ. ಅಪ್ಪನ್ನ ಬಿಟ್ಟು ನಾನು ಎಲ್ಲೂ ಬರೋದೂ ಇಲ್ಲ. ಈ ರೀತಿ ಒಂದು ಕುಟುಂಬ ಎರಡಾಗ್ಬಿಡುತ್ತೆ. ಮೋನಿಕಾ ಅವ್ರ ಅಮ್ಮನ ಜೊತೆಗೆ ಅವ್ರ ತಾತನ ಮನೆಗೆ ಹೋಗ್ಬಿಡ್ತಾಳೆ. ಸೋನಿಕಾ ಅವ್ರ ಅಪ್ಪ ಬೋಲಾ ಜೊತೆನೆ ಇದ್ಬಿಡ್ತಾಳೆ. ನಿರ್ಮಲಾ ಅವ್ರ ಅಣ್ಣ ಮತ್ತೆ ಅಪ್ಪ ಅವ್ಳಿಗೆ ತುಂಬಾನೇ ಬುದ್ಧಿ ಹೇಳ್ತಾರೆ, ಆದ್ರೆ ಅವಳು ಕೇಳಲ್ಲ. ಮತ್ತೆ ಅವ್ರಪ್ಪ ಇನ್ನೇನ್ ಮಾಡ್ತಾರೆ? ಮಗಳನ್ನ ಮೊಮ್ಮಗಳನ್ನ ಇಬ್ರನ್ನೂ ಚೆನ್ನಾಗ್ ನೋಡ್ಕೊಳಕ್ ಶುರು ಮಾಡ್ತಾನೆ. ಸೋನಿಕಾ ಮನೆ ಕೆಲ್ಸ ಮಾಡಕ್ ಶುರು ಮಾಡ್ತಾಳೆ. ಅವ್ರಪ್ಪ ಬಟ್ಟೆ ಮಾರಕ್ ಶುರು ಮಾಡ್ತಾನೆ. ಸೋನಿಕಾ ಮನೆನೆಲ್ಲ ನೋಡ್ಕೊತಾ ಇದ್ಲು. ಕಾಲ ಹಿಂಗಾಗಿ ಕಳೆದೋಗತ್ತೆ. ಇಬ್ರು ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ನಿರ್ಮಲಾ ಮತ್ತೆ ಬೋಲಾ ಕೂಡ ವಯಸ್ಸಾಗತ್ತೆ. ಮತ್ತೊಂದಿನ, ಹಲೋ ಮೋನಾ, ಬೇಗ ಮನೆಗೆ ಬಾ ಅಮ್ಮ. ನಿಮ್ಮ ತಾತ ತೀರ್ಕೊಂಡ್ಬಿಟ್ರು. ಏನಮ್ಮ? ಇಲ್ಲ, ಬರ್ತಿದ್ದೀನಿ. ನಿರ್ಮಲಾ ಅವ್ರ ಅಪ್ಪ ತೀರ್ಕೊಂಡ್ಬಿಡ್ತಾರೆ. ಇಷ್ಟವರೆಗೂ ಮೋನಿಕಾನ ನಿರ್ಮಲಾನ ನೋಡ್ಕೊಂಡಿದ್ದು ಅವ್ರ ಅಪ್ಪನೇ. ಘನ್ಶ್ಯಾಮ್ ತೀರ್ಕೊಂಡ್ಮೇಲೆ ಅವಳನ್ನ ಅವ್ರ ಮಗುನ ಯಾರ್ ನೋಡ್ಕೋತಾರೆ ಅಂತ ನಿರ್ಮಲಾಗೆ ತುಂಬಾನೇ ಚಿಂತೆ ಆಗಿತ್ತು. ಯಾಕಂದ್ರೆ ನಿರ್ಮಲಾ ಅವ್ರ ಅಣ್ಣನ್ಗೆ ಅವಳು ಮನೇಲಿರೋದೇ ಸ್ವಲ್ಪನೂ ಇಷ್ಟ ಅಲ್ಲ. ಘನ್ಶ್ಯಾಮ್ ತೀರ್ಕೊಂಡು 10 ದಿನದ ನಂತರ, ನೋಡ್ ನಿರ್ಮಲಾ, ಈಗ ಅಪ್ಪ ಇಲ್ಲ, ಮತ್ತೀ ಮನೆನ ನಾನು ಮಾರ್ತಾ ಇದ್ದೀನಿ. ಮಾರ್ತೀಯಾ? ಹಾಗಾದ್ರೆ ನಾವೆಲ್ಲ ಎಲ್ಲಿರೋದಣ್ಣ? ಸಿಟಿಲೊಂದು ಫ್ಲಾಟ್ ನೋಡಿದ್ದೀನಿ ನಾನು. ನಿಮ್ಮಿ ಮತ್ತೆ ವಿಶಾಲ್ ಅಲ್ಲೇ ಇರ್ತಾರೆ. ಮತ್ ನೀನು ನೋಡ್ಕೋ. ನಾವ್ ನೋಡ್ಕೊಂಡ್ಬೇಕಾ? ನಾವೆಲ್ಲೋಗೋದು? ಅದು ನಂಗೊತ್ತಿಲ್ಲ, ಅಪ್ಪ ನೋಡ್ಕೊಳ್ತಿದ್ರು ನಿನ್ನ, ನಾನಲ್ಲ. ಅವತ್ತೇ ಯಾರೋ ಬಂದು ಆ ಮನೆ ಡೀಲ್ ಮಾಡ್ಕೊಂಡ್ ಹೋಗ್ಬಿಡ್ತಾರೆ. ವಿಮಲ್ ನಿರ್ಮಲ್ ಮತ್ತೆ ಮೋನಿಕಾನ ಮನೆಯಿಂದ ಕಳ್ಸ್ಬಿಡ್ತಾರೆ. ಒಂದ್ ಕಡೆ ಅವ್ರ ಅಣ್ಣ ಮಾಡಿರೋ ಅನ್ಯಾಯ, ಇನ್ನೊಂದ್ ಕಡೆ ಚಳಿ. ವಿಮಲ್ ಆ ಮನೆಯಿಂದ ಒಂದ್ ಬೆಡ್ಶೀಟ್ನ ಎತ್ಕೊಳಕ್ಕೆ ಕೂಡ ಬಿಟ್ಟಿಲ್ಲ. ಸಡನ್ ಆಗಿ ಒಂದೇ ದಿನದಲ್ಲಿ ಅವರು ರೋಡ್ ಮೇಲೆ ಬೀಳ್ತಾರೆ. ಕಷ್ಟಪಟ್ಟು ಅಲ್ಲಿಂದ ನಡ್ಕೊಂಡ್ ಹೋಗಿ ಒಂದ್ ಪಾರ್ಕ್ ಹೋಗ್ತಾರೆ. ಒಣಗೋಗಿರೋ ಕಟ್ಟಿಗೆಗಳನ್ನೆಲ್ಲ ಎತ್ಕೊಂಡ್ಬರ್ತಾರೆ. ಅದಕ್ ಸ್ವಲ್ಪ ಬೆಂಕಿ ಇಟ್ಟು ಕುತ್ಕೊಂಡ್ರೆ ಸ್ವಲ್ಪ ಬೆಚ್ಚಗಿರತ್ತೆ ಅಂತ ಅನ್ಕೋತಾರೆ. ಅಮ್ಮ, ತುಂಬಾ ಚಳಿ ಆಗ್ತಾ ಇದೆ. ಏನ್ ಮಾಡೋದು? ನಮ್ಮ ಹತ್ರ ಬೆಡ್ಶೀಟು ಇಲ್ಲ, ದುಡ್ಡು ಇಲ್ಲ. ಹಿಂಗಿದ್ರೆ ನಾವ್ ಸತ್ತೋಗ್ತೀವಮ್ಮ. ಅಮ್ಮ ಬಾ ಅಮ್ಮ, ಅಪ್ಪ ಹತ್ರ ಹೋಗೋಣ. ಇಲ್ಲ,
ಅಲ್ಲಿಗೆ ಹೋಗಕ್ಕಿಂತ ಇಲ್ಲೇ ಸಾಯೋದ್ ಬೆಟರು. ಅವ್ರು ನಮ್ಮನ್ನ ಒಪ್ಕೊಳ್ಳೋದು ಇಲ್ಲ, ಮತ್ತೆ ಅವ್ರ ಮುಂದೆ ಹೋಗಿ ನಿಲ್ಲಕ್ಕೂ ನಂಗೆ ಧೈರ್ಯ ಇಲ್ಲ. ಇಲ್ಲ ಅಮ್ಮ, ಅಪ್ಪ ಹಂಗೆಲ್ಲ ಮಾಡಲ್ಲ. ನೀನೊಂದ್ಸಲ ಬಾಯಿ ಮುಚ್ಕೊಂಡು ನಿದ್ದೆ ಮಾಡು ಆಯ್ತಾ. ಇಬ್ಬರಿಗೂ ಬೆಳಗಾಗಿದ ತಕ್ಷಣ ತುಂಬಾನೇ ಹಸಿವಾಗತ್ತೆ. ಮತ್ತೆ ಎಲ್ಲಾ ಅಂಗಡಿಗಳಿಗೂ ಹೋಗಿ ಅವರು ಇಬ್ರು ಭಿಕ್ಷೆ ಬೇಡಕ್ಕೆ ನೋಡ್ತಾರೆ. ಯಾರಾದ್ರೂ ಇದ್ದೀರಾ? ಏನಾದ್ರೂ ತಿನ್ನಕ್ ಸಿಗತ್ತಾ? ನಿನ್ನೆಯಿಂದ ನಾವು ಏನು ತಿಂದಿಲ್ಲ. ಇದು ಅನೆ ಬರಹನ ಇಲ್ಲ ಕರ್ಮನ ಅಂತ ಗೊತ್ತಿಲ್ಲ. ಅವ್ರೋಗ್ ನಿಂತಿರುವ ಆ ಅಂಗಡಿ ಬೋಲಾದು. ನಿರ್ಮಲಾ ವಾಯ್ಸ್ ಕೇಳಿದ ತಕ್ಷಣ ಅವಳೋಗಿ ಅಮ್ಮನ ಅಪ್ಕೋತಾಳೆ. ನಿರ್ಮಲಾ ಕೂಡ ಅವಳನ್ನ ಕಂಡಿಡಿತಾಳೆ. ಸೋನಿಕಾ ಬೋಲಾ ಹತ್ರ ಬಿಟ್ಬಿಟ್ಟು ಹೋದ್ಲಲ್ವಾ, ಆ ಮಗಳು. ಆದ್ರೆ ಅಣೆ ಬರಹ ನೋಡಿ, ಸೋನಿಕಾ ಅವ್ರಿಗಿಂತ ನೋಡೋದಕ್ಕೆ ಸ್ವಲ್ಪ ರಿಚ್ ಆಗಿ ಕಾಣಿಸ್ತಾಳೆ. ಆಗ ಹಿಂದ್ಗಡೆಯಿಂದ ಯಾರೋ ಕರೀತಾರೆ. ಸೋನಾ, ಏನಾಯ್ತಮ್ಮ? ಯಾರು ಬಂದಿದ್ದಾರೆ? ಅಪ್ಪ ನೋಡಿ ಅಪ್ಪ, ಅಮ್ಮ ಮತ್ತೆ ಮೋನ ಬಂದವ್ರೆ. ಬೋಲಾನ ನೋಡಿದ ತಕ್ಷಣ ಅವರಿಬ್ರು ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳ್ಕೊತಾರೆ. ಬೋಲಾ ಅವ್ರನ್ನ ಎಬ್ಸಿ ಈಗಂತಾರೆ. ಹಾ ನಿರ್ಮಲಾ, ಆದ್ರೆ ಇದು ಹೇಗೆ? ಏನ್ ಮಾಡ್ಕೊಂಡಿದ್ದೀರಾ ನೀವೆಲ್ಲ? ನನ್ನನ್ನ ಕ್ಷಮಿಸಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸ್ವಲ್ಪದಲ್ಲೇ ಬೋಲಾ ಅವನ ಕಾರಲ್ಲಿ ಅವರಿಬ್ಬರನ್ನ ಹಚ್ಕೊಂಡು ಮನೆ ಕರ್ಕೊಂಡು ಹೋಗ್ತಾನೆ. ರಾತ್ರಿ ಆಯ್ತು, ಮತ್ತೆ ಕುಟುಂಬದಲ್ಲಿರೋರು ಎಲ್ಲರೂ ಕುತ್ಕೊಂಡು ತಿಂತಾರೆ. ರಾತ್ರಿ ಮನೆಯಲ್ಲಿ ಮೋನಿಕಾ ಒಂದು ದಪ್ಪ ಬೆಡ್ಶೀಟ್ ನ ಹಾಕೊಂಡ್ ಕೂತಿರ್ತಾಳೆ. ಆಗ ಕಣ್ಣಲ್ಲಿ ನೀರ್ ಬರ್ತಿತ್ತು. ಏನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿಯಾಗತ್ತೆ. ಒಂದ್ ಮಾತ್ ಕೇಳ, ಅವತ್ ನೀನ್ ಯಾಕೆ ನಮ್ ಜೊತೆ ಬಂದಿಲ್ಲ? ಯಾಕಂದ್ರೆ ನಾನು ನಮ್ಮ ಅಪ್ಪನ ಜೊತೆ ನಿಂತಿದ್ದೆ, ಆದ್ರೆ ನೀನು ಅತಿ ಆಸೆ ಜೊತೆ ನಿಂತಿದ್ದೆ. ಇವಾಗೆಲ್ಲ ಸರಿ ಹೋಗತ್ತೆ. ಯಾರು ಧನವಂತರಲ್ಲ, ಯಾರು ಬಡವರಲ್ಲ. ಸಂತೋಷವಾಗಿದೀವಾ? ಅದೇ ದೊಡ್ಡ ಆಶೀರ್ವಾದ.